ಬೇದಾನಗರದ ಶ್ರೀ ದತ್ತಗಿರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಶನಿವಾರದಂದು ಶಾಲಾ ವಿದ್ಯಾರ್ಥಿಗಳಿಂದ ವಸ್ತು ಪ್ರದರ್ಶನ ಬಹಳ ಅಚ್ಚುಕಟ್ಟಾಗಿ ಜರುಗಿತು. ವಿದ್ಯಾರ್ಥಿಗಳು ಸ್ವತಃ ತಮ್ಮ ಕೈಯಾರೆ ರಾಮ ಮಂದಿರ, ಅರಣ್ಯ ಕಲಾಕೃತಿ ಸೇರಿದಂತೆ ಸಾಕಷ್ಟು ವೈವಿಧ್ಯಮಯ ಕಲೆಗಳ ವಸ್ತು ಪ್ರದರ್ಶನ ಗಮನ ಸೆಳೆಯುವಂತಿತ್ತು. ಬಂದಂತಹ ಅತಿಥಿ ಗಣ್ಯರ ಮುಂದೆ, ಪಾಲಕರ ಮುಂದೆ ವಿದ್ಯಾರ್ಥಿಗಳು ತಾವು ತಯಾರಿಸಿದ ವಸ್ತುಗಳ ಬಗ್ಗೆ ಮಾಹಿತಿ ಹಂಚಿಕೊಂಡರು. ಪ್ರದರ್ಶನದ ಮೂಲಕ ಗಮನ ಸೆಳೆದರು. ಈ ಸಂದರ್ಭದಲ್ಲಿ ಶ್ರೀ ಶ್ರೀ ಅವಧೂತಗಿರಿ ಮಹಾರಾಜರು, ಸಂಸ್ಥೆಯ ಅಧ್ಯಕ್ಷ ಮಲ್ಲಿಕಾರ್ಜುನ ಹತ್ತಿ, ಉಪಾಧ್ಯಕ್ಷ ರಮೇಶ ಜಿ ದುಕಾನ್ದಾರ್, ಕಾರ್ಯದರ್ಶಿ ಶಿವರಾಜ ಪಾಟೀಲ್, ಕೋಶಾಧ್ಯಕ್ಷ ಪ್ರಭಾಕರ್ ಮೈಲಾಪುರ್ ಅವರು ವಸ್ತು ಪ್ರದರ್ಶನ ವೀಕ್ಷಿಸಿದರು. ಶಾಲಾ ಪ್ರಾಚಾರ್ಯ ಜಯದೇವಿ ಆರ್ ಯದ್ಲಾಪುರೆ ಹಾಗೂ ಉದಯ್ ಕುಮಾರ್ ಪಾಟೀಲ್ ಸೇರಿದಂತೆ ಶಿಕ್ಷಕ ವೃಂದದವರು, ಶಾಲಾ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. मैडम मैडम जरा ಇದು ಪ್ಲಾಸ್ಟಿಕ್ सर सर ಕಸದಿಂದ ರಸ ಅಂತ ಕರಕುಶಲತೆಯಿಂದ ಕೈ ಚಾಳದ ಕುರಿತು ಮಕ್ಕಳು ಮಾಡೋದು ಸರ್. ವೇಸ್ಟ್ ಮಟೀರಿಯಲ್ ಸರ್, ಅದಕ್ಕೆ ರೂಪ ಕೊಟ್ಟರೆ ಹೆಂಗೆ ಚಂದ ಅನಿಸ್ತದ. ಇದರಿಂದ ಮಕ್ಕಳಿಗೆ ಬಿಸ್ನೆಸ್ ಮೈಂಡ್ ಬರುತ್ತೆ ಸರ್, ಹಿಂಗೆಲ್ಲ ಮಾಡಬೇಕು ಅಂತ. ಭಾಳ ದೊಡ್ಡ ಕಾನ್ಸೆಪ್ಟ್ ಇದೆ ಸರ್ ಇದು. ಆಮೇಲೆ ಮುರುಭೂಮಿ ಗಿಡ ಮರಗಳೆಲ್ಲ ಕಳೆದಾಗ ಸ್ಲೋಗನ್ಗಳು
ಪ್ರಸ್ತುತ ಮತದಾನ ಮಾಡಲು ಯಂತ್ರಗಳನ್ನು ಬಳಸಲಾಗುತ್ತದೆ. ಹಾಂ ಬರೋರು ಬಲ್ಲೋಗಿದ್ದು ಇದೆ ಜಿಲ್ಲೆ ಮಣಿನಗರವು ಭಾರತದ ಪ್ರಮುಖ ಕೇಂದ್ರವಾಗಿದೆ. ಭಾರತವು ಇಂದು 21ರಿಂದ 27 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಅವಶ್ಯಕವಾಗಿದೆ. 50% ಮಳೆಯನ್ನು ಬೇಕಾಗುತ್ತದೆ. 50% ಮಳೆಯ ಪ್ರಮಾಣ ಬೇಕಾಗುತ್ತದೆ. ತಂಬಾಕು, ಸಿಗರೇಟ್, ನಸಿ ಸಸ್ಯಗಳು ತಯಾರಿಕೆಯನ್ನು ಉತ್ಪಾದಿಸುತ್ತಾರೆ. ಇಂದು ಭಾರತದಲ್ಲಿ ತಯಾರಿಕೆಯು ಹೆಚ್ಚಾಗುತ್ತಿದೆ. ದಿನೇ ದಿನೇ ಬೇಡಿಕೆಯು ಹೆಚ್ಚಾಗುತ್ತಿದ್ದರಿಂದ ಮಾನವರಿಗೆ ಗೊತ್ತಾಗುತ್ತಿದೆ. ನಮಸ್ಕಾರ. ಕ್ಯಾಶಿಯರ್ ಯಾವ ಕ್ಲಾಸ್ ಮಕ್ಕಳು? ಪೊಲೀಸ್ ಚೆಕ್ ಮಾಡ್ರಲ್ಲ ಅಲ್ಲಿ ಚೆಕ್ ಬರೋಬರ್ ಪ್ರಭಾಸ್ सुजल बारह चोरा क्या पैसा ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ತೀರ್ಮಾನ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ನಡೆಯುತ್ತಿರುವ ಕನ್ನಡ ಮಾಧ್ಯಮದಲ್ಲಿ ಎಜುಕೇಷನ್ ಡೇ ಮತ್ತು ರೆಡ್ ಡೇ ಆಚರಿಸಲಾಗುತ್ತಿದೆ. ಮಕ್ಕಳು ಎಲ್ಲ ಮಕ್ಕಳು ಸಕಲ ರೀತಿಯಲ್ಲಿ ಭಾಗವಹಿಸಿ ಒಳ್ಳೆಯ ರೀತಿಯಿಂದ ಮಾಡಿದ್ದಾರೆ. ಮಕ್ಕಳ ಕರಕುಶಲತೆಯನ್ನು ಯಾವ ರೀತಿಯಿಂದ ಹೊರತೆಗೆಯಬೇಕು ಎಂಬುದನ್ನು ಚಿತ್ರದ ಮುಖಾಂತರವಾಗಲಿ ಅಥವಾ ಒಂದು ವಸ್ತುವಿನ ಮುಖಾಂತರವಾಗಿ ತೋರಿಸಿದ್ದಾರೆ.
ಇದು ಮಾಡಿದ ಪ್ರಾಂಶುಪಾಲರಿಗೂ ಹಾಗೂ ಎಲ್ಲ ಶಿಕ್ಷಕಂದರಿಗೂ ಆಡಳಿತ ಮಂಡಳಿ ಪರವಾಗಿ ಶುಭವನ್ನು ಕೋರುತ್ತೇನೆ. ಧನ್ಯವಾದಗಳು. ಶಿವರಾಜ್ ಪಾಟೀಲ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ದತ್ತಗಿರಿ ಮಹಾರಾಜರನ್ನು ಈ ಸಂದರ್ಭದಲ್ಲಿ ನೆನೆದು ಪ್ರತಿ ವರ್ಷದಂತೆ ಈ ವರ್ಷ 2024ನೇ ಸಾಲಿನ ವರ್ಷದ ಶೈಕ್ಷಣಿಕ ವರ್ಷದ 1ರಿಂದ 4ನೇ ತರಗತಿಯ ಮಕ್ಕಳಿಗೆ ರೆಡ್ ಡೇ ಹಾಗೂ 5ರಿಂದ 10ನೇ ತರಗತಿಯ ಮಕ್ಕಳಿಗೆ ಕಲಾ ಮತ್ತು ವಿಜ್ಞಾನ ವಸ್ತು ಪ್ರದರ್ಶನವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಿಜವಾಗಿ ಹೇಳಬೇಕಾದ್ರೆ ಬಹಳ ವಿನೂತನವಾದಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ವಸ್ತು ಪ್ರದರ್ಶನವನ್ನು ಇಲ್ಲಿ ಮಕ್ಕಳು ಮಾಡಿದ್ದಾರೆ. ಭಾಳಷ್ಟು ಇಲ್ಲಿ ರಾಮ ಮಂದಿರ ಇರ್ಬೋದು, ವಿದ್ಯಾರ್ಥಿಗಳನ್ನು ನಿರ್ಮಾಣ ಮಾಡಿ ಅತ್ಯಂತ ಪೂಜಾನ ಅವರೇ ಮಾಡೋದು ಮತ್ತು ಯಾವ ಥರ ರಾಮ ಮಂದಿರ ಇದೆ ಅನ್ನೋಂಥದ್ದು ಒಂದು ಮಾಡಿದ್ದು. ಆಮೇಲೆ ಹಲವಾರು ವಿಜ್ಞಾನ ಚಂದ್ರಯಾನ ನಂಬರ್ 3 ಮಾಡುವಂಥದ್ದು. ಆಮೇಲೆ ಹಲವಾರು ಮತ್ತು ಕಾಡು ಬೆಳೆಸಿ ನಾಡು ಉಳಿಸಿ ಅನ್ನುವಂಥದ್ದು. ಕಾಡು ಕಡಿದಿದ್ರೆ ಯಾವ ಥರ ಈ ಸಮಾಜದಲ್ಲಿ ಹಾನಿಯನ್ನು ಉಂಟಾಗ್ತದೆ, ರೈತ ಯಾವ ರೀತಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾನೆ, ಇದನ್ನು ನೇರವಾಗಿ ವಿದ್ಯಾರ್ಥಿಗಳು ಆ ಕಾನ್ಸೆಪ್ಟನ್ನು ಮಾಡಿ ಸಾರ್ವಜನಿಕರಿಗೆ ಕಾಡನ್ನು ಗಿಡವನ್ನು ನಡೆಸಿ ಸಸಿಯನ್ನು ನಡೆಸಿ ಈ ದೇಶವನ್ನು ಉಳಿಸ್ಕೊಳ್ಳಿ ಎನ್ನುವಂಥ ಒಂದು ಮನೋಧೋರಣೆ ಏನಿದೆಯಲ್ಲ ತುಂಬ ಅದ್ಭುತವಾದದ್ದು ಕಣ್ಣಿಗೆ ಕಾಣ್ತಾ ಇರುವಂಥದ್ದು. ಜೊತೆಗೆ ನಮ್ಮ ದೇಶದ ಲಾಲ್ ಕಿಲಾ ಜೊತೆಗೆ ರಾಜಸ್ಥಾನದಲ್ಲಿರುವಂಥ ಹವಾ ಮಹಲನ್ನು ನಿರ್ಮಾಣ ಮಾಡಿ ಇಡೀ ರಾಜಸ್ಥಾನವನ್ನು ಇಲ್ಲಿ ತಂದಿದ್ರು ಇಲ್ಲಿ ಮಾಡಿದ್ದು ಭಾಳಷ್ಟು ಅದ್ಭುತವಾದಂಥ ರೀತಿಯಲ್ಲಿ ಮಕ್ಕಳು ಕಲಾ ಪ್ರದರ್ಶನವನ್ನು ಮಾಡಿದ್ದಾರೆ. ಜೊತೆಗೆ ಇಲ್ಲಿರುವಂಥ 1ರಿಂದ ಎಲ್ಲ ತರಗತಿಯ ಮಕ್ಕಳು ತನ್ನ ಕಸದಿಂದ ರಸ, ತನ್ನ ಕೈ ಚಳಕದಿಂದ ಅನೇಕ ವಸ್ತುಗಳನ್ನು, ಹೂವು, ಫ್ಲವರ್ ಪಾಟ್ಸ್ಗಳು, ನಾವು ಹಿಂಗೆ ಹಲವಾರು ವಿಷಯಗಳದ ಮತ್ತು ಡಮರುಗಳು ಇವೆಲ್ಲ ವಿದ್ಯಾರ್ಥಿಗಳನ್ನೇ ಹೋಮ್ಮೇಡ್ ಅದನ್ನು ಮಾಡಿ ಪ್ರದರ್ಶನಕ್ಕಿಟ್ಟಿದ್ದು ಅತ್ಯಂತ ಅದ್ಭುತವಾದಂಥದ್ದು. ಮತ್ತು ಸ್ವತಃ ವಿದ್ಯಾರ್ಥಿಗಳನ್ನೇ ಬಸ್ ಸ್ಟ್ಯಾಂಡನ್ನು ಹೆಂಗೆ ನಿರ್ಮಾಣ ಮಾಡಬೇಕು, ಬಸ್ ಸ್ಟ್ಯಾಂಡ್ನಲ್ಲಿ ಯಾವ ರೀತಿ ಬಸ್ಗಳನ್ನು ನಿಂತ್ಕೊಳ್ತಾರೆ, ಪ್ಲಾಟ್ಫಾರ್ಮ್ ಹೆಂಗಿರ್ತದೆ, ಸಾರ್ವಜನಿಕರಿಗೆ ಹೋಗಲಿಕ್ಕೆ ಹೆಂಗೆ ಹೋಗಬೇಕು ಅನ್ನೋಂಥದ್ದು ಹೇಳ್ಕೊಡುವಂಥದ್ದು. ಸಣ್ಣ ವಿದ್ಯಾರ್ಥಿಗಳೇ ಬ್ಯಾಂಕ್ಗಳನ್ನು ನಿರ್ಮಾಣ ಮಾಡಿ ಬ್ಯಾಂಕಿನಲ್ಲಿ ಯಾವ ರೀತಿ ಹಣ ಹೂಡಿಕೆ ಮಾಡಬೇಕು, ಜೊತೆಗೆ ಹಣವನ್ನು ಹೆಂಗೆ ಡ್ರಾ ಮಾಡಬೇಕು, ಲೋನ್ ಒಬ್ಬ ಕೃಷಿಕನಿಗೆ ಯಾವ ರೀತಿ ಲೋನಿನ ಸಹಾಯವಾಗ್ತಾ ಅನ್ನುವಂಥದ್ದು ಬ್ಯಾಂಕಿನ ಮುಖಾಂತರ 4ನೇ 5ನೇ ತರಗತಿ ವಿದ್ಯಾರ್ಥಿಗಳು ಇಡೀ ಬ್ಯಾಂಕನ್ನು ನಿರ್ಮಾಣ ಮಾಡಿ ಬ್ಯಾಂಕಿನ ವ್ಯವಹಾರವನ್ನು ನಮಗೆ ಹೇಳ್ತಾ ಇದ್ದ ನೋಡಿದರೆ ನಾವು ಯಾವುದು ಬ್ಯಾಂಕಿನಲ್ಲಿ ಹೋಗಿದ್ದೇವೋ ಅಂತ ಅನ್ನಿಸ್ತಾ ಇದೆ ಅಷ್ಟರ ಮಟ್ಟಿಗೆ. ಇನ್ನು ಒಂದು ಕಡೆ ಹೋದಾಗ ಇನ್ನೊಂದು ವಿದ್ಯಾರ್ಥಿಗಳು ಹೆಂಗೆ ಮಾಡಿದ್ದಾರೆ ಅಂದರೆ ಪೊಲೀಸ್ ಸ್ಟೇಷನನ್ನು ನಿರ್ಮಾಣ ಮಾಡಿದ್ದಾರೆ. ಪೊಲೀಸ್ ಸ್ಟೇಷನ್ ಜೊತೆಗೆ ಪೋಸ್ಟ್ ಆಫೀಸನ್ನು ನಿರ್ಮಾಣ ಮಾಡಿದ್ದಾರೆ. ಯಾವ ಥರ ಪೋಸ್ಟ್ ಆಫೀಸ್ದಿಂದ ಯಾವ ರೀತಿ ಲೋನ್ಗಳು ಸಹಾಯ ಆಗಲಿ, ವೃದ್ಧರಿಗೆ ಯಾವ ರೀತಿ ಸಹಾಯ ಮಾಡ್ತಾರೆ ಅನ್ನೋಂಥದ್ದು, ಯಾವ ರೀತಿ ಫಾಸ್ಟ್ ಕೊರಿಯರ್ ಮಾಡೋಂಥದ್ದು ಪ್ರತಿಯೊಂದು ವಿದ್ಯಾರ್ಥಿಗಳೇ ತಾನೇ ನಿರ್ಮಾಣ ಮಾಡಿ ಅದನ್ನು ನಮಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಇರೋದು ನೋಡಿದಾಗ ಭಾಳ ಆಶ್ಚರ್ಯ ಅನ್ನಿಸ್ತಾ ಇದೆ. ಮತ್ತು ಜೊತೆಗೆ ಇದು ವಿದ್ಯಾರ್ಥಿಗಳು ಏನೋ ಒಂದು ವಸ್ತುವನ್ನು ಮಾಡಿ ಸುಮ್ಮನೆ ನೋಡೋಕ್ಕಿಟ್ಟಿದ್ದಲ್ಲ, ಸ್ವತಃ ವಿದ್ಯಾರ್ಥಿಗಳ ಮಾಡಿ ಅದನ್ನು ಹೇಳ್ತಾ ಇರೋದಲ್ಲ, ಅದು ಅದ್ಭುತವಾದ ಕಾರ್ಯ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಇದನ್ನು ನಿರ್ವಹಿಸಿದಂಥ ಎಲ್ಲ ಮಾರ್ಗದರ್ಶನ ಮಾಡಿದಂಥ ಎಲ್ಲ ಗುರುವೃಂದದವರಿಗೂ ಮತ್ತು ಎಲ್ಲ ಮುದ್ದು ಮಕ್ಕಳಿಗೂ ಪ್ರೋತ್ಸಾಹ ಕೊಟ್ಟಂಥ ಎಲ್ಲ ಪಾಲಕರಿಗೂ, ಜೊತೆಗೆ ನಮ್ಮನ್ನು ಈ ರೀತಿ ಮಾಡಲಿಕ್ಕೆ ಅವಕಾಶ ಒದಗಿಸಿಕೊಟ್ಟಂಥ ಸಮಸ್ತ ಆಡಳಿತ ಮಂಡಳಿಯವರಿಗೂ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ. ನಾನು ಜಯದೇವಿ ಯದ್ಲಾಪುರೆ, ಪ್ರಾಚಾರ್ಯರು, ದತ್ತಗಿರಿ ಮಹಾರಾಜ್ ಕನ್ನಡ ಹಾಗೂ ಕನ್ನಡ